ನೋಡಿ, ಪ್ರತಿ ವರ್ಷ ಮಳೆ ಬಂದಾಗ ಎಲ್ಲೆಲ್ಲಿ ಏನೇನಾಗುತ್ತೆ, ಯಾವ್ಯಾವ ಸ್ಥಳದಲ್ಲಿ ಎಷ್ಟೆಲ್ಲ ಪರಿಸ್ಥಿತಿ ಕೆಟ್ಟೋಗುತ್ತೆ ಅನ್ನುವಂಥ ಎಲ್ಲವೂ ಕೂಡ ಗೊತ್ತಿದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಗೊತ್ತಿದೆ, ಜನಪ್ರತಿನಿಧಿಗಳಿಗೆ ಗೊತ್ತಿದೆ. ಆದ್ರೆ ಪ್ರತಿ ವರ್ಷ ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇಲ್ಲ. ಕೇವಲ 10 ನಿಮಿಷದಲ್ಲಿ ನೆರೆ ಪರಿಶೀಲನೆ. ಸಿಎಂ ಡಿಸಿಎಂ ವಿರುದ್ಧ ಕೂಗು ಕೇಳಿ ಬರ್ತಾ ಇದೆ. ಎಚ್ಬಿಆರ್ ಲೇಔಟ್ಗೆ ಭೇಟಿ ನೀಡಿದ ವೇಳೆ ಗರಂ ಆಗಿದ್ದಾರೆ ಸ್ಥಳೀಯರು. ಏನ್ ಕಾಟಚಾರಕ್ಕೆ ಬಂದಿದ್ದೀರಾ ನೀವು ಅಂತ ರೊಚ್ಚಿಗೆದ್ದಿದ್ದಾರೆ. ಕೇವಲ 10 ನಿಮಿಷದಲ್ಲಿ ನೆರೆ ಪರಿಶೀಲನೆ ಮಾಡಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳಿಗೆ ಏನ್ ತಪ್ಪಿರೋದು? ಜನಗಳು ಯಾಮಾರ್ಸ್ ಮಾತಾಡ್ಬೇಡ್ರಿ, ಮಾತಾಡಕ್ ಕಲೀರಿ. ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳಿಗೆ ಏನ್ ತಪ್ಪಿರೋದು? ಜನಗಳು ಯಾಮಾರ್ಸ್ ಮಾತಾಡ್ಬೇಡ್ರಿ, ಮಾತಾಡಕ್ ಕಲೀರಿ. ಇನ್ನಷ್ಟು ಮಾಹಿತಿಯೊಂದಿಗೆ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಕಳೆದ ಬಾರಿ ಮಳೆ ಬಂದಾಗ್ಲೂ ಮುಖ್ಯಮಂತ್ರಿಗಳು ಇದೇ ರೀತಿ ರೌಂಡ್ಸ್ ಹೊಡೆದಿದ್ರು ಎಲ್ಲ ಕಡೆ. ಈಗಲೂ ಕೂಡ ಮಳೆ ಬಂದು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಹಾಗೆ ಡಿಸಿಎಂ ಹೋಗಿದ್ದಾರೆ. ವಾಟ್ ನೆಕ್ಸ್ಟ್? ಏನೇನ್ ಮಾಡಿದ್ರು, ಏನ್ ಭರವಸೆ ಕೊಟ್ರು, ಹೇಳಿದ್ದನ್ನೇ ಹೇಳೋದಾ ಅಭಿಷೇಕ್? ಖಂಡಿತವಾಗಿಯೂ ಕಳೆದ ಬಾರಿ ಮಳೆ ಆದಂತ ಸಂದರ್ಭದಲ್ಲೂ ಸಿಎಂ ಸಿದ್ದರಾಮಯ್ಯನವರು ನಗರ ಪ್ರದಕ್ಷಿಣೆಯನ್ನ ಹಾಕಿದ್ರು. ಈ ಬಾರಿ ಕೂಡ ಆ ನಗರ ಪ್ರದಕ್ಷಿಣೆ ಇವತ್ತು ತಡವಾಗಿ ಮಧ್ಯಾಹ್ನ ಆರಂಭ ಆಗಿರುವಂತದ್ದು. ಕೇವಲ ನಮ್ಮ ಸಂಸ್ಥೆಯಿಂದ ಮಾತ್ರ ಅಲ್ಲ, ಈ ಬಸ್ನಲ್ಲಿರುವಂತಹ ಪ್ರತಿಯೊಬ್ಬ ಮಾಧ್ಯಮದ ಪತ್ರಿಕಾ ಮಿತ್ರರಿಗೂ ಗೊತ್ತಿದೆ, ಸಿಎಂ ಹಾಗೂ ಡಿಸಿಎಂ ಎಷ್ಟೇ ಬಾರಿ ಈ ಒಂದು ನಗರ ಪ್ರದಕ್ಷಿಣೆ ಹಾಕಿದ್ರೂ ಕೂಡ ನಗರದ ಪರಿಸ್ಥಿತಿ ಮಾತ್ರ ಇದುವರೆಗೂ 1 ಇಂಚಿನಷ್ಟು ಉದ್ಧಾರ ಆಗಿಲ್ಲ ಅನ್ನೋದಕ್ಕೆ ಇವತ್ತು ನಾವು ನಿಮಗೆ ಮತ್ತೊಂದು ದೃಶ್ಯವನ್ನು ಏನ್ ತೋರಿಸ್ತೀವಿ ಅದು ಸಾಕ್ಷಿ ಆಗ್ತಿರುವಂತದ್ದು. ಸಿಎಂ ರವರು ಬರ್ತಾರೆ ಅಂತ ಒಂದಿಷ್ಟು ಏರಿಯಾಗಳಲ್ಲಿ ರೆಡ್ ಕಾರ್ಪೆಟ್ ಅನ್ನು ಹಾಸಲಾಗಿದೆ. ಯಾವಾಗ ಸ್ಥಳೀಯರು ಗಲಾಟೆ ಮಾಡಿದ್ರು ಆ ಒಂದು ರೆಡ್ ಕಾರ್ಪೆಟ್ ಅನ್ನ ಮರ್ಯಾದೆ ಹೋದ ನಂತರ ತೆಗೆಯಲಾಗಿರುವಂತದ್ದು ಮೊದಲನೇ ಅಂಶ ಆಗುತ್ತೆ. ಅದಾದ ನಂತರ ಯಾವುದೇ ಸ್ಥಳವನ್ನ ಪರಿಶೀಲನೆ ಮಾಡೋದಕ್ಕೂ ಮೊದಲು ಕೇವಲ 5 ರಿಂದ 10 ನಿಮಿಷಗಳ ಕಾಲ ಅಲ್ಲಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಉಳಿದ ಸಚಿವರು, ಶಾಸಕರು ಬಂದು ಕೇವಲ 1-2 ನಿಮಿಷಗಳಲ್ಲಿ ಬ್ರೀಫಿಂಗ್ ಮಾಡ್ತಾರೆ. ಒಂದು ಫೋಟೋ ಆಪರ್ಚುನಿಟಿ ಮಾಧ್ಯಮಗಳಿಗೆ ಸಿಗುತ್ತೆ. ಅದಾದ ನಂತರ ವಾಪಸ್ ತಮ್ಮ ಬಸ್ಗಳಲ್ಲಿ, ತಮ್ಮ ವಾಹನಗಳಲ್ಲಿ ಸಿಎಂ ಆಗಿರ್ಬೋದು, ಇತರೆ ಸಚಿವರು ಕುಳಿತುಕೊಳ್ಳುವಂತ ಒಂದು ಕೆಲಸ ಈಗ ಮಾಡ್ತಿರುವಂತದ್ದು. ಇದರ ಜೊತೆಗೆ ನಾವು ಈ ಸದ್ಯ ಕಾಡುಬೀಸನಹಳ್ಳಿಗೆ ಬಂದಿರುವಂತದ್ದು, ಇಲ್ಲಿನ ಪರಿಶೀಲನೆಯನ್ನ ಮತ್ತೊಮ್ಮೆ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಒಂದು ಗಮನಿಸಬೇಕಾಗಿರುವಂತದ್ದು, ನಾಮಕಾವಸ್ಥೆ ಪರಿಶೀಲನೆ ಯಾಕೆ ಇಡೀ ಏರಿಯಾವನ್ನ ಬ್ಲಾಕ್ ಮಾಡಲಾಗಿರುವಂತದ್ದು. ಎಲ್ಲ ಪೊಲೀಸರು ಇಲ್ಲಿರುವಂತರು ಸಾರ್ವಜನಿಕರು ರಸ್ತೆಗೆ ಬಾರದಂತೆ ನೋಡ್ಕೊಳ್ಳುವಂತ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿರೋದು ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆ ಇಡೀ ರಸ್ತೆಯಲ್ಲಿ ಇರುವಂತ ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ. ಸರ್ಕಾರ ಮತ್ತೊಂದು ಬಾರಿ ಜನರನ್ನ ದಿಕ್ಕು ತಪ್ಪಿಸುವಂತಹ, ಕಣ್ಣೆರೆಸುವಂತಹ ತಂತ್ರವನ್ನ ಮಾಡ್ತಿದೆ ಅನ್ನೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಪ್ರತಿನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗಳನ್ನ ಒಂದು ಟೆಂಪರರಿ ಸೊಲ್ಯೂಷನ್ ಅನ್ನ ಕೊಡೋದ್ರ ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕೊಡಬೇಕಾದಂತ ಸರ್ಕಾರದ ಪ್ರತಿನಿಧಿಗಳು ಸಿಎಂ ಬರೋವರೆಗೂ ಯಾಕೆ ಕಾಯಬೇಕಾಗಿತ್ತು? ಕಳೆದ ವರ್ಷ ಕೂಡ ಸಿಲ್ಕ್ ಬೋರ್ಡ್ಗೆ ಸಿಎಂ ಬಂದಿದ್ರು, ಅವ್ರ ಜೊತೆ ಒಂದಿಷ್ಟು ಮಂತ್ರಾಲಯ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಅದೇ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ, ಅದೇ ಸಮಸ್ಯೆಯನ್ನ ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ. ಈ ಹಿಂದೆ ಇದ್ದ ಅಧಿಕಾರಿಗಳು ಒಂದಿಷ್ಟು ಸ್ಥಾನ ಪಲ್ಲಟ ಆಗಿದ್ರು ಕೂಡ ಅವರು ವಾಪಸ್ ಈ ರೌಂಡ್ಗಳಲ್ಲಿ ಬಂದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ರಾಜಕೀಯದ ಮತ್ತೊಂದು ಲೆಕ್ಕಾಚಾರ ಅನ್ನೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಮತ್ತೊಮ್ಮೆ ನಾವು ನಿಮ್ಗೆ ತೋರಿಸ್ತಾ ಇದ್ವಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರ್ಬೋದು, ಸಿಎಂ ಸಿದ್ದರಾಮಯ್ಯನವರು ಇರ್ಬೋದು, ಇವರ ಎಲ್ಲರನ್ನ ಸ್ವಾಗತ ಮಾಡೋದಕ್ಕೆ ಸ್ಥಳೀಯರು, ಇಲ್ಲಿರುವಂತಹ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ಒಂದ್ ಕಡೆ ಬಂದು ಅವರ ನಾಯಕರನ್ನ ಸ್ವಾಗತ ಮಾಡೋದಕ್ಕೆ ಈಗ ಕಾತುರರಾಗಿರುವಂತದ್ದು. ಮತ್ತೊಂದು ಕಡೆ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದ್ದಂತ ಅಧಿಕಾರಿಗಳು, ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದ್ದಂತ, ಶಾಶ್ವತವಾಗಿ ಪರಿಹಾರ ನೀಡಬೇಕಾದಂತ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ಈ ಸಚಿವರ ಹಿಂದೆ ಬೆಂಗಾವಲು ಪಡೆಯಂತೆ ಓಡಾಡುವಂತ ಅನಿವಾರ್ಯತೆ ಈಗ ಬಂದಿರುವಂತದ್ದು. ಸೊ ಬೇಸಿಕಲಿ ನಾವು ಖಂಡಿತವಾಗಿಯೂ ನೋಡ್ತಿರುವಂತಹ ಚಿತ್ರಣ ಏನಂದ್ರೆ, ಕಳೆದ ವರ್ಷ ಆದಂತ ಮಳೆಯೇ ಈ ವರ್ಷವೂ ಆಗಿದೆ, ಕಳೆದ ವರ್ಷ ಇದ್ದ ಸಮಸ್ಯೆ ಈ ವರ್ಷವೂ ಮುಂದುವರೆದಿದೆ, ಕಳೆದ ವರ್ಷ ಇದ್ದ ಅಧಿಕಾರಿಗಳೇ ಈ ವರ್ಷವೂ ಕೂಡ ಇವರ ಸುತ್ತಮುತ್ತಲು ಬಂದಿದ್ರು ಕೂಡ ಜನರ ಸಮಸ್ಯೆಗೆ ಮಾತ್ರ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ಅಂದಾಗ ಖಂಡಿತವಾಗಿಯೂ ಇದರಲ್ಲಿ ನಮ್ಗೆ ಅರ್ಥ ಆಗ್ತಿರುವಂತದ್ದು, ಇಲ್ಲಿ ಆಡಳಿತ
ವೈಖರಿ ಸರಿ ಇಲ್ಲ. ಇಲ್ಲಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಲೋಪದಿಂದ ಮುಂದುವರಿಸ್ತಾ ಇದ್ದಾರೆ. ಇದು ರಾಜಕಾರಣಿಗಳಿಗೆ ಗೊತ್ತಿದ್ರು ಕೂಡ ಅದನ್ನ ಅವರು ನಿಭಾಯಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಒಂದು ಅಂಶವನ್ನ ಮಾತ್ರ ಸದ್ಯ ಮಟ್ಟಿಗೆ ತಿಳಿಸಬಹುದಾಗಿರುವಂತದ್ದು. ಸೊ ದಿಸ್ ಇಸ್ ಒನ್ ಆಫ್ ಅನದರ್ ಪಾಯಿಂಟ್. ಇದೇ ರೀತಿ ಒಂದಿಷ್ಟು ಪಾಯಿಂಟ್ ಗಳಿಗೆ ಹೋಗ್ತಾರೆ. ಇದೇ ಒಂದು ಫೋಟೋ ಆಪರ್ಚುನಿಟಿ ನೀಡಿದ್ದೆ. ನಿಜವಾಗ್ಲೂ ರಾಜಕಾರಣಿಗಳಿಗೆ ತಮ್ಮ ಶಕ್ತಿಯನ್ನು ತೋರಿಸಲೇಬೇಕಾದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಅನುಭವಿಸುತ್ತಿರುವಂತಹ ಸಮಸ್ಯೆಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ತಾತ್ಕಾಲಿಕ ಸೊಲ್ಯೂಷನ್ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಾಗ ಅವರನ್ನ ನಾಯಕರು ಅಂತ ಒಪ್ಪಬಹುದು. ಅಲ್ಲಿವರೆಗೂ ಇದು ಕೇವಲ ಫೋಟೋ ಆಪರ್ಚುನಿಟಿ ಅಂತ ಮಾತ್ರ ಹೇಳಬಹುದಾಗಿರುವಂತದ್ದು. ರಂಜಿತ್, ಅಭಿಷೇಕ್ ನೋಡಿ, ಈಗ ಪ್ರತಿ ಬಾರಿ ಕೂಡ ನೋಡಿ, ಪ್ರತಿ ವರ್ಷ ಮಳೆ ಬಂದಾಗ ಎಲ್ಲೆಲ್ಲಿ ಏನೇನಾಗುತ್ತೆ, ಯಾವ್ಯಾವ ಸ್ಥಳದಲ್ಲಿ ಎಷ್ಟೆಲ್ಲ ಪರಿಸ್ಥಿತಿ ಕೆಟ್ಟೋಗುತ್ತೆ ಅನ್ನುವಂಥ ಎಲ್ಲವೂ ಕೂಡ ಗೊತ್ತಿದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಗೊತ್ತಿದೆ, ಜನಪ್ರತಿನಿಧಿಗಳಿಗೆ ಗೊತ್ತಿದೆ. ಆದ್ರೆ ಪ್ರತಿ ವರ್ಷ ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇಲ್ಲ. ಕೇವಲ 10 ನಿಮಿಷದಲ್ಲಿ ನೆರೆ ಪರಿಶೀಲನೆ. ಸಿಎಂ ಡಿಸಿಎಂ ವಿರುದ್ಧ ಕೂಗು ಕೇಳಿ ಬರ್ತಾ ಇದೆ. ಎಚ್ಬಿಆರ್ ಲೇಔಟ್ಗೆ ಭೇಟಿ ನೀಡಿದ ವೇಳೆ ಗರಂ ಆಗಿದ್ದಾರೆ ಸ್ಥಳೀಯರು. ಏನ್ ಕಾಟಾಚಾರಕ್ಕೆ ಬಂದಿದ್ದೀರಾ ನೀವು ಅಂತ ರೊಚ್ಚಿಗೆದ್ದಿದ್ದಾರೆ. ಕೇವಲ 10 ನಿಮಿಷದಲ್ಲಿ ನೆರೆ ಪರಿಶೀಲನೆ ಮಾಡಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಎಲ್ಲ ಹೇಳಿದ್ದೇ ಹೇಳ್ತಾ ಇದ್ದಾರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳು ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಕರೆಕ್ಟಾಗಿ ಮಾತಾಡಕ್ ಕಲೀರಿ. ತೋರಿಸ್ಬೇಕು. ಎಲ್ಲ ಹೇಳಿದ್ದೇ ಹೇಳ್ತಾ ಇದ್ದಾರೆ ಜನಗಳಿಗೆ ಯಾಮಾರಿಸ್ಬೇಡಿ ನೀವು. ಜನಗಳು ಏನ್ ತಪ್ಪಿರೋದು, ಜನಗಳು ಯಾಮಾರಿಸಿ ಮಾತಾಡ್ಬೇಡ್ರಿ, ಕರೆಕ್ಟಾಗಿ ಮಾತಾಡಕ್ ಕಲೀರಿ. ತೋರಿಸ್ಬೇಕು. ಇನ್ನಷ್ಟು ಮಾಹಿತಿಯೊಂದಿಗೆ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಕಳೆದ ಬಾರಿ ಮಳೆ ಬಂದಾಗ್ಲೂ ಮುಖ್ಯಮಂತ್ರಿಗಳು ಇದೇ ರೀತಿ ರೌಂಡ್ಸ್ ಹೊಡೆದಿದ್ರು ಎಲ್ಲ ಕಡೆ. ಈಗಲೂ ಕೂಡ ಮಳೆ ಬಂದು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಹಾಗೆ ಡಿಸಿಎಂ ಹೋಗಿದ್ದಾರೆ. ವಾಟ್ ನೆಕ್ಸ್ಟ್? ಏನೇನ್ ಮಾಡಿದ್ರು, ಏನ್ ಭರವಸೆ ಕೊಟ್ರು, ಹೇಳಿದ್ದನ್ನೇ ಹೇಳೋದಾ ಅಭಿಷೇಕ್? ಖಂಡಿತವಾಗಿಯೂ ಕಳೆದ ಬಾರಿ ಮಳೆ ಆದಂತ ಸಂದರ್ಭದಲ್ಲೂ ಸಿಎಂ ಸಿದ್ದರಾಮಯ್ಯನವರು ನಗರ ಪ್ರದಕ್ಷಿಣೆಯನ್ನ ಹಾಕಿದ್ರು. ಈ ಬಾರಿ ಕೂಡ ಆ ನಗರ ಪ್ರದಕ್ಷಿಣೆ ಇವತ್ತು ತಡವಾಗಿ ಮಧ್ಯಾಹ್ನ ಆರಂಭ ಆಗಿರುವಂತದ್ದು. ಕೇವಲ ನಮ್ಮ ಸಂಸ್ಥೆಯಿಂದ ಮಾತ್ರ ಅಲ್ಲ, ಈ ಬಸ್ನಲ್ಲಿರುವಂತಹ ಪ್ರತಿಯೊಬ್ಬ ಮಾಧ್ಯಮದ ಪತ್ರಿಕಾ ಮಿತ್ರರಿಗೂ ಗೊತ್ತಿದೆ ಸಿಎಂ ಹಾಗೂ ಡಿಸಿಎಂ ಎಷ್ಟೇ ಬಾರಿ ಈ ಒಂದು ನಗರ ಪ್ರದಕ್ಷಿಣೆ ಹಾಕಿದ್ರು ಕೂಡ ನಗರದ ಪರಿಸ್ಥಿತಿ ಮಾತ್ರ ಇದುವರೆಗೂ 1 ಇಂಚಿನಷ್ಟು ಉದ್ಧಾರ ಆಗಿಲ್ಲ ಅನ್ನೋದಕ್ಕೆ ಇವತ್ತು ನಾವು ನಿಮಗೆ ಮತ್ತೊಂದು ದೃಶ್ಯವನ್ನು ಏನ್ ತೋರಿಸ್ತೀವಿ ಅದು ಸಾಕ್ಷಿ ಆಗ್ತಿರುವಂತದ್ದು. ಸಿಎಂ ರವರು ಬರ್ತಾರೆ ಅಂತ ಒಂದಿಷ್ಟು ಏರಿಯಾಗಳಲ್ಲಿ ರೆಡ್ ಕಾರ್ಪೆಟ್ ಅನ್ನು ಹಾಸಲಾಗಿದೆ. ಯಾವಾಗ ಸ್ಥಳೀಯರು ಗಲಾಟೆ ಮಾಡಿದ್ರು ಆ ಒಂದು ರೆಡ್ ಕಾರ್ಪೆಟ್ ಅನ್ನ ಮರ್ಯಾದೆ ಹೋದ ನಂತರ ತೆಗೆಯಲಾಗಿರುವಂತದ್ದು ಮೊದಲನೇ ಅಂಶ ಆಗುತ್ತೆ. ಅದಾದ ನಂತರ ಯಾವುದೇ ಸ್ಥಳವನ್ನ ಪರಿಶೀಲನೆ ಮಾಡೋದಕ್ಕೂ ಮೊದಲು ಕೇವಲ 5 ರಿಂದ 10 ನಿಮಿಷಗಳ ಕಾಲ ಅಲ್ಲಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಉಳಿದ ಸಚಿವರು, ಶಾಸಕರು ಬಂದು ಕೇವಲ 1-2 ನಿಮಿಷಗಳಲ್ಲಿ ಬ್ರೀಫಿಂಗ್ ಮಾಡ್ತಾರೆ. ಒಂದು ಫೋಟೋ ಆಪರ್ಚುನಿಟಿ ಮಾಧ್ಯಮಗಳಿಗೆ ಸಿಗುತ್ತೆ. ಅದಾದ ನಂತರ ವಾಪಸ್ ತಮ್ಮ ಬಸ್ಗಳಲ್ಲಿ, ತಮ್ಮ ವಾಹನಗಳಲ್ಲಿ ಸಿಎಂ ಆಗಿರ್ಬೋದು, ಇತರೆ ಸಚಿವರು ಕುಳಿತುಕೊಳ್ಳುವಂತ ಒಂದು ಕೆಲಸ ಈಗ ಮಾಡ್ತಿರುವಂತದ್ದು. ಇದರ ಜೊತೆಗೆ ನಾವು ಈ ಸದ್ಯ ಕಾಡುಬೀಸನಹಳ್ಳಿಗೆ ಬಂದಿರುವಂತದ್ದು, ಇಲ್ಲಿನ ಪರಿಶೀಲನೆಯನ್ನ ಮತ್ತೊಮ್ಮೆ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೀವಿ. ಒಂದು ಗಮನಿಸಬೇಕಾಗಿರುವಂತದ್ದು, ನಾಮಕಾವಸ್ಥೆ ಪರಿಶೀಲನೆ ಯಾಕೆ ಇಡೀ ಏರಿಯಾವನ್ನ ಬ್ಲಾಕ್ ಮಾಡಲಾಗಿರುವಂತದ್ದು, ಎಲ್ಲ ಪೊಲೀಸರು ಇಲ್ಲಿರುವಂತರು ಸಾರ್ವಜನಿಕರು ರಸ್ತೆಗೆ ಬಾರದಂತೆ ನೋಡ್ಕೊಳ್ಳುವಂತ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿರೋದು ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆ ಇಡೀ ರಸ್ತೆಯಲ್ಲಿ ಇರುವಂತಹ ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ. ಸರ್ಕಾರ ಮತ್ತೊಂದು ಬಾರಿ ಜನರನ್ನ ದಿಕ್ಕು ತಪ್ಪಿಸುವಂತಹ, ಕಣ್ಣೆರೆಸುವಂತಹ ತಂತ್ರವನ್ನ ಮಾಡ್ತಿದೆ ಅನ್ನೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಪ್ರತಿನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗಳನ್ನ ಒಂದು ಟೆಂಪರರಿ ಸೊಲ್ಯೂಷನ್ ಅನ್ನ ಕೊಡೋದ್ರ ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕೊಡಬೇಕಾದಂತ ಸರ್ಕಾರದ ಪ್ರತಿನಿಧಿಗಳು ಸಿಎಂ ಬರೋವರೆಗೂ ಯಾಕೆ ಕಾಯಬೇಕಾಗಿತ್ತು? ಕಳೆದ ವರ್ಷ ಕೂಡ ಸಿಲ್ಕ್ ಬೋರ್ಡ್ಗೆ ಸಿಎಂ ಬಂದಿದ್ರು, ಅವ್ರ ಜೊತೆ ಒಂದಿಷ್ಟು ಮಂತ್ರಾಲಯ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಅದೇ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ, ಅದೇ ಸಮಸ್ಯೆಯನ್ನ ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ. ಈ ಹಿಂದೆ ಇದ್ದ ಅಧಿಕಾರಿಗಳು ಒಂದಿಷ್ಟು ಸ್ಥಾನ ಪಲ್ಲಟ ಆಗಿದ್ರು ಕೂಡ ಅವರು ವಾಪಸ್ ಈ ರೌಂಡ್ಗಳಲ್ಲಿ ಬಂದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ರಾಜಕೀಯದ ಮತ್ತೊಂದು ಲೆಕ್ಕಾಚಾರ ಅನ್ನೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಮತ್ತೊಮ್ಮೆ ನಾವು ನಿಮ್ಗೆ ತೋರಿಸ್ತಾ ಇದ್ವಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರ್ಬೋದು, ಸಿಎಂ ಸಿದ್ದರಾಮಯ್ಯನವರು ಇರ್ಬೋದು, ಇವರ ಎಲ್ಲರನ್ನ ಸ್ವಾಗತ ಮಾಡೋದಕ್ಕೆ ಸ್ಥಳೀಯರು, ಇಲ್ಲಿರುವಂತಹ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ಒಂದ್ ಕಡೆ ಬಂದು ಅವರ ನಾಯಕರನ್ನ ಸ್ವಾಗತ ಮಾಡೋದಕ್ಕೆ ಈಗ ಕಾತುರರಾಗಿರುವಂತದ್ದು. ಮತ್ತೊಂದು ಕಡೆ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದ್ದಂತ ಅಧಿಕಾರಿಗಳು
ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದ್ದಂತ ಶಾಶ್ವತವಾಗಿ ಪರಿಹಾರ ನೀಡಬೇಕಾದಂತ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ಈ ಸಚಿವರ ಹಿಂದೆ ಬೆಂಗಾವಲು ಪಡೆಯಂತೆ ಓಡಾಡುವಂತ ಅನಿವಾರ್ಯತೆ ಈಗ ಬಂದಿರುವಂತದ್ದು. ಸೊ ಬೇಸಿಕಲಿ ನಾವು ಖಂಡಿತವಾಗಿಯೂ ನೋಡ್ತಿರುವಂತಹ ಚಿತ್ರಣ ಏನಂದ್ರೆ, ಕಳೆದ ವರ್ಷ ಆದಂತ ಮಳೆಯೇ ಈ ವರ್ಷವೂ ಆಗಿದೆ, ಕಳೆದ ವರ್ಷ ಇದ್ದ ಸಮಸ್ಯೆ ಈ ವರ್ಷವೂ ಮುಂದುವರೆದಿದೆ, ಕಳೆದ ವರ್ಷ ಇದ್ದ ಅಧಿಕಾರಿಗಳೇ ಈ ವರ್ಷವೂ ಕೂಡ ಇವರ ಸುತ್ತಮುತ್ತಲು ಬಂದಿದ್ರು ಕೂಡ ಜನರ ಸಮಸ್ಯೆಗೆ ಮಾತ್ರ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ಅಂದಾಗ ಖಂಡಿತವಾಗಿಯೂ ಇದರಲ್ಲಿ ನಮ್ಗೆ ಅರ್ಥ ಆಗ್ತಿರುವಂತದ್ದು, ಇಲ್ಲಿ ಆಡಳಿತ ವೈಖರಿ ಸರಿ ಇಲ್ಲ, ಇಲ್ಲಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಲೋಪದಿಂದ ಮುಂದುವರೆಸ್ತಾ ಇದ್ದಾರೆ. ಇದು ರಾಜಕಾರಣಿಗಳಿಗೆ ಗೊತ್ತಿದ್ರು ಕೂಡ ಅದನ್ನ ಅವರು ನಿಭಾಯಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಒಂದು ಅಂಶವನ್ನ ಮಾತ್ರ ಸದ್ಯ ಮಟ್ಟಿಗೆ ತಿಳಿಸಬಹುದಾಗಿರುವಂತದ್ದು. ಸೊ ದಿಸ್ ಇಸ್ ಒನ್ ಆಫ್ ಅನದರ್ ಪಾಯಿಂಟ್. ಇದೇ ರೀತಿ ಒಂದಿಷ್ಟು ಪಾಯಿಂಟ್ ಗಳಿಗೆ ಹೋಗ್ತಾರೆ. ಇದೇ ಒಂದು ಫೋಟೋ ಆಪರ್ಚುನಿಟಿ ನೀಡಿದ್ದೆ. ನಿಜವಾಗ್ಲೂ ರಾಜಕಾರಣಿಗಳಿಗೆ ತಮ್ಮ ಶಕ್ತಿಯನ್ನು ತೋರಿಸಲೇಬೇಕಾದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಅನುಭವಿಸುತ್ತಿರುವಂತಹ ಸಮಸ್ಯೆಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ತಾತ್ಕಾಲಿಕ ಸೊಲ್ಯೂಷನ್ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಾಗ ಅವರನ್ನ ನಾಯಕರು ಅಂತ ಒಪ್ಪಬಹುದು. ಅಲ್ಲಿವರೆಗೂ ಇದು ಕೇವಲ ಫೋಟೋ ಆಪರ್ಚುನಿಟಿ ಅಂತ ಮಾತ್ರ ಹೇಳಬಹುದಾಗಿರುವಂತದ್ದು. ರಂಜಿತ್, ಅಭಿಷೇಕ್ ನೋಡಿ, ಈಗ ಪ್ರತಿ ಬಾರಿ ಕೂಡ